ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಖಾತೆ ಹಂಚಿಕೆಯ ಕಸರತ್ತು ನಡೀತಾ ಇದೆ. ಯಾವ ಸಚಿವರಿಗೆ ಯಾವ ಖಾತೆಯ ಜವಾಬ್ದಾರಿಯನ್ನ ನೀಡಬೇಕು, ಸಚಿವ ಸ್ಥಾನ ಸಿಕ್ಕಂತಹ ಬೆನ್ನಲ್ಲೇ ಈಗ ಒಂದು ಖಾತೆಯ ಖ್ಯಾತಿಯೂ ಕೂಡ ಮುಂದುವರಿಕೆ ಆಗ್ತಾ ಇದೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಖಾತೆ ಹಂಚಿಕೆಯ ಕಸರತ್ತು ನಡೀತಾ ಇದೆ. ಯಾವ ಶಾಸಕರಿಗೆ ಯಾವ ಇಲಾಖೆಯ ಜವಾಬ್ದಾರಿ ಅನ್ನುವಂತಹ ಪ್ರಶ್ನೆ. ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಖಾತೆ ಖ್ಯಾತಿಯೂ ಕೂಡ ಮುಂದುವರಿಕೆ ಆಗ್ತಾ ಇದೆ. ಈ ಹಿಂದೆ ಇದ್ದ ಹಳೆಯ ಖಾತೆಯು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಈ ಸಂಬಂಧ ಇಂದು ಸಿಎಂ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಖಾತೆ ಹಂಚಿಕೆಯ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಲಿದ್ದಾರೆ. ಮೈಸೂರಿನಿಂದ ಸಿದ್ದರಾಮಯ್ಯ ಬಂದ ಬಳಿಕ ಸಂಜೆಯ ವೇಳೆಗೆ ಮಾತುಕತೆ ನಡೆಯಲಿದೆ. ಈ ವಿಚಾರವಾಗಿ ಖಾತೆ ಬದಲಾವಣೆ ಆದಾಗ ದೊಡ್ಡ ಗದ್ದಲಗಳೇ ನಡೆಯಬಹುದು. ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಯ ಬಗ್ಗೆ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ. ಹಿಂದಿನ ಸಚಿವರಿಗೆ ಹಿಂದೆ ಇದ್ದಂತಹ ಖಾತೆ ನೀಡುವ ಸಾಧ್ಯತೆ ಇದೆ. ಖಾಲಿ ಆದಂತಹ ಖಾತೆ ಮಾತ್ರ ಹೊಸಬರಿಗೆ ನೀಡುವ ಬಗ್ಗೆ ಚರ್ಚೆ ಆಗುವಂಥದ್ದು. ನೋಡಿ, ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಖಾತೆ ಹಂಚಿಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಯಾವ ಸಚಿವರಿಗೆ ಯಾವ ಖಾತೆಯನ್ನ ನೀಡಬೇಕು, ಯಾವ ಇಲಾಖೆಯ ಜವಾಬ್ದಾರಿಯನ್ನು ನೀಡಬೇಕು ಅನ್ನುವಂಥದ್ದು ಇರುವಂಥದ್ದು. ಇನ್ನು ಯಾವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಅಂದರೆ ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಖಾತೆಯ ಒಂದು ಖ್ಯಾತೆ ಮುಂದುವರೆದಿದೆ. ಈ ಹಿಂದೆ ಇದ್ದ ಹಳೆಯ ಖಾತೆಯು ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಈ ಸಂಬಂಧ ಇಂದು ಸಿಎಂ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಖಾತೆ ಹಂಚಿಕೆಯ ಕುರಿತು. ಮೈಸೂರಿನಿಂದ ಸಿದ್ದರಾಮಯ್ಯ ಬಂದ ಬಳಿಕ ಸಂಜೆಯ ವೇಳೆಗೆ ಈ ವಿಚಾರವಾಗಿ ಚರ್ಚೆ ಆಗಲಿರುವಂಥದ್ದು. ಖಾತೆ ಬದಲಾವಣೆ ಆದಾಗ ದೊಡ್ಡ ಗದ್ದಲಗಳೇ ನಡೆದಿದ್ವು. ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಯ ಬಗ್ಗೆ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಿಂದಿನ ಸಚಿವರಿಗೆ ಹಿಂದೆ ಇದ್ದಂತಹ ಖಾತೆಯನ್ನ ನೀಡುವ ಸಾಧ್ಯತೆ ಇದೆ. ಖಾಲಿ ಆದ ಖಾತೆ ಮಾತ್ರ ಹೊಸಬರಿಗೆ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನ ಯಾರಿಗೆ ಯಾವ ಖಾತೆ ಅಂತ ನೋಡೋದಾದ್ರೆ PM ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಕಾನೂನು ಸಂಸದೀಯ ವ್ಯವಹಾರ, ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಪಶುಸಂಗೋಪನೆ, SS ಮಲ್ಲಿಕಾರ್ಜುನ ಅವರಿಗೆ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಕೃಷಿ, KM ಶಿವಲಿಂಗೇಗೌಡ ಅವರಿಗೆ ಇಲ್ಲಿ ಕೃಷಿ ನೀಡುವ ವಸತಿ ನೀಡುವಂಥದ್ದು. ಲಕ್ಷ್ಮಣ್ ಸವದಿಗೆ ಸಹಕಾರ ಹಾಗೂ ಸಕ್ಕರೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯನ್ನು ನೀಡಲು ಮುಂದಾಗ್ತಾ ಇರುವಂಥದ್ದು. ಇನ್ನು ಜಮೀರ್ ಅಹಮದ್ ಖಾನ್ಗೆ ವಫ್, ಹಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ, ಪೌರಾಡಳಿತ, ವಿಜಯಾನಂದ ಕಾಶ್ಯಪ್ಪನವರಿಗೆ ಕೈಮಗ್ಗ ಜವಳಿ ಇಲಾಖೆ ನೀಡಲು ಮುಂದಾಗಿರುವಂಥದ್ದು. ಇನ್ನು ಅಜಯ್ ಸಿಂಗ್ಗೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಒಂದು ವಲಯವನ್ನು ನೀಡಲು ಮುಂದಾಗ್ತಾ ಇರುವಂಥದ್ದು. ಇನ್ನು ರುದ್ರಪ್ಪ ಲಮಾಣಿಯವರಿಗೆ ಅಬಕಾರಿ ಇಲಾಖೆ ಕೊಡಲು ಮುಂದಾಗ್ತಾ ಇರುವಂಥದ್ದು. HC ಬಾಲಕೃಷ್ಣ ಅವರಿಗೆ ಅಬಕಾರಿ ಇಲಾಖೆಯನ್ನು ನೀಡಲು ಮುಂದಾಗ್ತಾ ಇರುವಂಥದ್ದು. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ ಖಾತೆಯನ್ನು ನೀಡಲು ಮುಂದಾಗ್ತಾ ಇದ್ದಾರೆ. ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಅರಣ್ಯ ಮತ್ತು ಪರಿಸರ, ಬಿ ನಾಗೇಂದ್ರ ಅವರಿಗೆ ಮೀನುಗಾರಿಕೆ, ಬಂದರು, ಒಳನಾಡು. ಇನ್ನು ಸಂತೋಷ್ ಲಾಡಿಗೆ ಕಾರ್ಮಿಕ ಇಲಾಖೆ, ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡಲು ಮುಂದಾಗ್ತಾ ಇರುವಂಥದ್ದು. ಇನ್ನು ರಘುಮೂರ್ತಿ ಅವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ. ಈ ರೀತಿಯಲ್ಲಿ ಖಾತೆ ಹಂಚಿಕೆಯನ್ನು ಮಾಡಲು ಮುಂದಾಗಿರುವಂಥದ್ದು. ಅಂದರೆ PM ನರೇಂದ್ರ ಸ್ವಾಮಿಗೆ ಸಮಾಜ ಕಲ್ಯಾಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ, ಇನ್ನು SS ಮಲ್ಲಿಕಾರ್ಜುನ್ ರವರಿಗೆ ಜೊತೆಗೆ N ಚಲುವರಾಯಸ್ವಾಮಿ ಅವರಿಗೆ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಕೃಷಿ ಇಲಾಖೆ, KM ಶಿವಲಿಂಗೇಗೌಡಗೆ ವಸತಿ, ಲಕ್ಷ್ಮಣ್ ಸವದಿಗೆ ಸಹಕಾರ ಮತ್ತು ಸಕ್ಕರೆ ಈ ಖಾತೆಯನ್ನು ನೀಡಲು ಮುಂದಾಗಿರುವಂಥದ್ದು. ಇಲ್ಲಿ ಖಾತೆ ಹಂಚಿಕೆ ದೊಡ್ಡ ಸವಾಲಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಅವ್ರದ್ದೇ ಆದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಮಗೆ ಈ ಥರ ಖಾತೆ ಬೇಕು ಅಂತ ಹೇಳಿ. ಅದು ಸಿಗಲಿಲ್ಲ ಅಂದಾಗ ಅಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಸ್ಫೋಟ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಖಾತೆ ಹಂಚಿಕೆ ವಿಚಾರ ಏನಿದೆ ಅದು ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಸಚಿವ ಸ್ಥಾನ
ಏನು ಸಂಪುಟ ವಿಸ್ತರಣೆ ಆದಂತಹ ಬೆನ್ನಲ್ಲೇ ಈಗ ಸಚಿವ ಸ್ಥಾನದಿಂದ ಯಾರ್ಯಾರಿಗೆ ಏನೇನು ಅಂದರೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಇದು ಬಹಳಷ್ಟು ಕುತೂಹಲಕಾರಿಯಾಗಿರುವಂಥದ್ದು. ಯಾರಿಗೆ ಯಾವ ಖಾತೆ ಸಿಗುತ್ತೆ ಅಂತ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಪ್ರಮುಖವಾಗಿ ಸ್ಪೆಷಲಿ ಈ ಒಂದು ಖಾತೆ ವಿಚಾರವಾಗಿ ಏನಿದೆ, ಆ ಖಾತೆ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳಂತೂ ಆರಂಭ ಆಗಿದೆ. ಅಂದ್ರೆ ಯಾವ ಖಾತೆಯನ್ನ ಯಾರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಪ್ರಬಲ ಖಾತೆಗಳಿಗೆ ಒಂದಿಷ್ಟು ಜನ ಹಿರಿಯ ಸಚಿವರುಗಳು ಜೊತೆಗೆ ಹೊಸದಾಗಿ ಆಯ್ಕೆಯಾದಂತಹ ಸಚಿವರುಗಳು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪ್ರಮುಖವಾಗಿ ಉನ್ನತ ಶಿಕ್ಷಣ ಇಲಾಖೆ ಮತ್ತೆ ವಕ್ಫ್ ಅಂದ್ರೆ ಅಲ್ಪಸಂಖ್ಯಾತ ಇಲಾಖೆ ಏನಿದೆ ಅದರ ಮೇಲೂ ಕೂಡ ಹೆಚ್ಚಿನ ಅಂದ್ರೆ ತಮಗ್ ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಿದೆ. ಇತ್ತ ರಾಯರೆಡ್ಡಿ ಅವರು ಕೂಡ ತಮಗೆ ಹಣಕಾಸು ಇಲಾಖೆ ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಒತ್ತಡವನ್ನ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಬಲ ಖಾತೆಗಳಲ್ಲಿ ಒಂದಾದಂತಹ ಸಮಾಜ ಕಲ್ಯಾಣ ಇಲಾಖೆ ಮೇಲೂ ಕೂಡ ಅನೇಕ ಹಿಂದುಳಿದ ವರ್ಗದ ಸ್ಪೆಷಲಿ SC ರೈಟ್ ಟು ಲೆಫ್ಟ್ ಈ ರೀತಿಯಾದಂತಹ ಸಚಿವರುಗಳು ಬೇಡಿಕೆಯನ್ನ ಇಡ್ತಿರುವಂತದ್ದು. ಇದೆಲ್ಲದರ ನಡುವೆ ಹಿಂದೆ ಇದ್ದಂತಹ ಸಚಿವರುಗಳು ಅಂದ್ರೆ ಮೊದಲ ಪಟ್ಟಿಯಲ್ಲಿ ಏನು ಪಟ್ಟಿ ರಿಲೀಸ್ ಆದಂತಹ ಸಮಯದಲ್ಲಿ ಆದಂತಹ ಸಚಿವರುಗಳು ಏನಿದ್ರು ಅಂದ್ರೆ ಮುನಿಯಪ್ಪ ಸೇರಿದಂತೆ ಇನ್ನೂ ಒಂದು 2-3 ಜನ ಖಾತೆ ಬದಲಾವಣೆಗೂ ಕೂಡ ಮನವಿ ಮಾಡಿದ್ದಾರೆ ಅನ್ನುವಂತಹದ್ದಿದೆ. ಸಮಾಜ ಕಲ್ಯಾಣ ಇಲಾಖೆ ಖಾತೆ ಮೇಲೆ ಇದೀಗ ಮುನಿಯಪ್ಪ ಅವರು ಕಣ್ಣಿಟ್ಟಿರುವಂತದ್ದು, ಜೊತೆಗೆ ಬೇಡಿಕೆಯನ್ನು ಕೂಡ ಮುಂದೆ ಇಟ್ಟಿರುವಂತದ್ದು ಹೈಕಮಾಂಡ್ ನಾಯಕರ ಮುಂದೆ. ನನ್ನ ಖಾತೆಯನ್ನ ಬದಲಾಯಿಸಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಆದ್ರೆ ಬಹುತೇಕವಾಗಿ ಇಂದು ಈ ಖಾತೆಯ ಖ್ಯಾತೆ ಮುಗಿಯುತ್ತೆ ಅನ್ನುವಂತಹ ಒಂದಿಷ್ಟು ವಿಶ್ವಾಸ ಎಲ್ರಿಗೂ ಕೂಡ ಇದೆ. ಯಾಕಂದ್ರೆ ಈಗ ತಕ್ಷಣಕ್ಕೆ ಬರ ವಿಚಾರ ಆಗಿರ್ಬೋದು ಅಥವಾ ಅತಿ ಹೆಚ್ಚು ಮಳೆ ಆದಂತಹ ಪ್ರದೇಶಗಳಿಗೆ ಉಸ್ತುವಾರಿಗಳನ್ನ ವಹಿಸಿ ಈಗ ಆಲ್ರೆಡಿ CM DK ಶಿವಕುಮಾರ್ ಅವರನ್ನ ಆಯಾ ಜಿಲ್ಲಾ ಉಸ್ತುವಾರಿಗಳನ್ನಾಗಿ ಮಾಡಿದ್ದಾರೆ. ಅಲ್ಲಿಗೂ ಕೂಡ ಅನೇಕ ಸಚಿವರುಗಳು ಹೋಗಿ ಸದ್ಯದ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಿದ್ದಾರೆ. ಇದರ ಜೊತೆಗೆ ಇದೀಗ ಖಾತೆ ಹಂಚಿಕೆ ವಿಚಾರವಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಿರೋದ್ರಿಂದ ಇವತ್ತು ಹೈಕಮಾಂಡ್ ನಾಯಕರು ಮಾಜಿ CM ಸೇರಿದಂತೆ ಹಿರಿಯ ನಾಯಕರುಗಳ ಜೊತೆ CM DK ಶಿವಕುಮಾರ್ ಒಂದು ಮೀಟಿಂಗ್ ಅನ್ನ ಮಾಡಿ ಬಹುತೇಕವಾಗಿ ಸಂಜೆ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.